ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್. ನಾನು ನವೀನ್ ಕುಮಾರ್. ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. 6 ತಿಂಗಳ ಒಳಗೆ ಏನ್ ಬೇಕಾದರೂ ಆಗಬಹುದು ಅಂತ ಹೇಳಿದ ಎಚ್ಡಿಕೆ. ಪರಿಸ್ಥಿತಿ ಹಿಂಗೆ ಮುಂದುವರೆದರೆ ಸರ್ಕಾರ ಪತನ ಆಗುತ್ತೆ ಎಂದ ಛಲವಾದಿ ನಾರಾಯಣಸ್ವಾಮಿ ಶೆಟ್ಟರ್. ವಿಪಕ್ಷ ನಾಯಕರ ಭವಿಷ್ಯ ಸರ್ಕಾರದಲ್ಲಾಗುತ್ತಾ ಬದಲಾವಣೆ. ನಾನ್ಯಾವುದೇ ಕ್ರಾಂತಿ ಹಗಲು ಕನಸಿನ ಬಗ್ಗೆ ಹೇಳಿಲ್ಲ. ರಾಜ್ಯದಲ್ಲಿ ಆಗ್ತಾ ಇರೋ ಬೆಳವಣಿಗೆ ಬಗ್ಗೆ ಮಾತನಾಡಿದ್ದೇನೆ. ಸರ್ಕಾರ 6 ತಿಂಗಳಲ್ಲಿ ಬೀಳುತ್ತೆ ಅಂತ ನಾನು ಹೇಳಿಲ್ಲ, ಆ ಭ್ರಮೆಯಲ್ಲೂ ಇಲ್ಲ. ತಮ್ಮ ಹೇಳಿಕೆಯ ಬಗ್ಗೆ ಕೇಂದ್ರ ಸಚಿವ ಎಚ್ಡಿಕೆ ಸ್ಪಷ್ಟನೆ. ಕುರ್ಚಿ ಅಂತ ಸಿಎಂ ಡಿಸಿಎಂ ಹೊಡೆದಾಡ್ತಾ ಇದ್ದಾರೆ. ಇಬ್ಬರು ಕುರ್ಚಿ ಬಿಟ್ಟು ಜನರ ಬಳಿ ಹೋಗಿ ನಿಮ್ಮ ಮುಖಕ್ಕೆ ಹೇಗೆ ಹೊಡಿತಾರೆ ನೋಡಿ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಡಿವಿ ಸದಾನಂದಗೌಡ ವಾಗ್ದಾಳಿ. ಅಧಿಕಾರ ಎಂಥದ್ದು ಅಂತ ಸಿದ್ದರಾಮಯ್ಯ ಸಾಬೀತುಪಡಿಸಿದ್ದಾರೆ. ಇಷ್ಟೊಂದು ಕೀಳು ಮಟ್ಟಕ್ಕೆ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿ. ಕಡೆಗೂ ಬಲೆಗೆ ಬಿದ್ದ 7.11 ಕೋಟಿ ರೂಪಾಯಿ ರಾಬರಿಯ ಕಿಂಗ್ ಪೇನ್. ಹೈದರಾಬಾದ್ನ ಲಾಡ್ಜ್ನಲ್ಲಿ ಅಡಗಿದ್ದ ದರೋಡೆಕೋರರ ಗ್ಯಾಂಗ್ ಲೀಡರ್ ಮತ್ತೊಬ್ಬ ಆರೋಪಿ ಜೋಯನ್ಗಾಗಿ ಮುಂದುವರೆದಿರುವ ಶೋಧ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.